ಹಚ್ಕೊಂಡ್ರಿ ಎಲ್ಲರೂ ಕರ್ಸಿ ಹೊಡೆದು ಕಡಿಮೆ ಆಕತ್ತಂತ ತುಪ್ಪ ಆಕಳ ಬೆಣ್ಣೆಗ ಜಜ್ಜಿ ಹರ್ಕೊಂಡು ಹಚ್ಕೊಂಡ್ರೆ ಕಡಿಮೆ ಆಕತ್ತಂತ ಪಾರ್ಸಿ ಹೊಡೆದು ಹೇಳಕೊಂತಾರೆ. ಮೈ ಚಾನಲ್ ಟೈಮ್ ಅಷ್ಟೇ 9 ಆಗಿದೆ. ನಾನೀಗ ಪಾತ್ರೆ ತೊಳಿತಾ ಇದ್ದೇನೆ. ನನ್ನ ಮಗನಿಗೆ ಬೆಳಗ್ಗೆ ಎದ್ದು ಅವಲಕ್ಕಿ ಮಾಡಿಕೊಟ್ಟು ಟೀ ಮಾಡಿಕೊಟ್ಟು ಹೋದ್ಮೇಲೆ ಎಲೆ ಸೊಪ್ಪು ಎಲ್ಲ ಹರ್ಕೊಂಡು ಬಂದು ಬಿಸಿ ಮಾಡಿ ಕೊಟ್ಟು ಆಮೇಲೆ ಬಾಂಡೆ ತೊಳಿತಾ ಇದ್ದೀನಿ ಪಾತ್ರೆ ಅಷ್ಟೇ. ಮತ್ತೇನು ಆಮೇಲೆ ಮತ್ತೆ ಹೇಳ್ತೇನೆ. ಗ್ರೀನ್ ಚಟ್ನಿ ಮಾಡ್ತಿದ್ದೇವೆ ಇವತ್ತಿನ ಸ್ಪೆಷಲ್. ಇದು ಚಟ್ನಿ ಹೋಗಿ ಸಿರಪ್ ಆಗಿದೆ. ಸೋಸಿ ತೆಗೆದಿದ್ದಕ್ಕೆ ಸಿರಪ್ ಆಗಿದೆ. ಹಿಂಗೆ ಹಾಕಿದ್ದು ಚಕ್ರಿ ಮಾಡ್ಬೇಕು ನಾನು. ಇದಕ್ಕೆ ಏನೇನು ಹಾಕಿ ಹೇಳ ರೆಸಿಪಿ. ಇದಕ್ಕೆ ದಾಸಾಳ ಎಲೆ, ಲಿಂಬೆ ಎಲೆ, ಆಮೇಲೆ ಒಂದು ಹಳ್ಳಿ ಎಲೆ, ಆಮೇಲೆ ಹೊನ್ನಂಬರ್ಕಿ ಸೊಪ್ಪು, ಆಮೇಲೆ ದಾಸಾಳ ಎಲೆ ಹೇಳಿದ್ನಲ್ಲ, ಕಾಮ ಕಸ್ತೂರಿ ಎಲೆ, ತುಳಸಿ ಎಲೆ, ಬೇವಿನ ಸೊಪ್ಪು, ಮತ್ತೊಂದು ತಿನ್ನ ಎಲೆ ಹಾಕೀನಿ. ತಿನ್ನ ಎಲೆ ಅಂದ್ರೆ ಕರೆ ಎಲೆ, ಅದನ್ನು ಹಾಕೀನಿ. ಮತ್ತೇನಿಲ್ಲ ಅಷ್ಟೇ. ಯಾವ್ಯಾವ ಸೊಪ್ಪು ಸಿಕ್ಕೈತೆ ಎಲ್ಲ ತೊಗೊಂಬಂದೆ. ಇದು ಏನದು ಬಟ್ಲು ಹೂವಿನ ಎಲೆ ಒಂದು 4 ಹಾಕ್ಯಾನ ನೋಡಿ. ಎಲ್ಲ ಸೊಪ್ಪಿನ ಎಲೆ ಹಾಕಿ ಸಾಂಬಾರು ಮಾಡಿ ತಲೆಗೆ ಸಾಂಬಾರಾಗೈತೆ. ಈ ಥರ ಇದೆ. ಇಷ್ಟು ಕೆಟ್ಟ ಬಿಸಿಲಲ್ಲಿ ಆಟೋ ಹೋಗ್ತಾ ಇದ್ದೀವಿ. ಆಟೋ ಸಿಗ್ತಾ ಇಲ್ಲ. ನಮ್ಮ ಏನಾಗೈತಿ ನಂತ ನೋಡು ಒಂದು ಆಟೋ. ಯಾವ ಪುಣ್ಯಾತ್ಮನೂ ಬರ್ತಾ ಇಲ್ಲ ಇಲ್ಲಿ. ಎಲ್ಲದವ ಎಲ್ಲ ಹೋಟೆಲ್ ಬಂದ ತಗೊಂಡು ನಡ್ಕೊಂತ ಹೋಗೋದು ಅದ ಬಸ್ ಸ್ಟ್ಯಾಂಡ್ ತನ. ಹಿಂಗೆ ನಾವು ಬಸ್ ತರ್ಬಂಗಿಲ್ಲ ಅವರು. ಎಲ್ಲಿ ಬೇಕಲ್ಲ ಅವ್ರ ತರ್ತಾರೆ ಬಸ್. ಬೇರೆ ರೂಲ್ಸ್ ಎಲ್ಲ ನಡೆಯಲ್ಲ. ಇಂಥವೆಲ್ಲ ಭಾಳ ಫಾಲೋ ಮಾಡ್ತಾರೆ. ದುಬಾರಿಯಾಗಿ ಸಿಲಿಂಡರ್ ಅಂತಂದು ಏನಂದು ಖಾಲಿ ಹೋಗ್ತಾರ ಹೊರತು ನಮ್ಮಂಥವ್ರು ಹತ್ತಿಸ್ಕೊಂಡು ಹೋಗಲ್ಲವ ಅಂದೆ. ಟಿಕೆಟ್ ಜಾಸ್ತಿ ದುಡ್ಡು ಬೇಕು ಅವ್ರಿಗೆ ಅಂದ್ರೆ ಹತ್ತಿಸ್ಕೊಂತಾರೆ. ಇಲ್ಲ ಭಾಳ ಲಾಭ ಆಗಿದೆ. ಜಾಗರು ಬಂದ್ರೇನು ಅಂತ ಕೆಟ್ಟ ಬಿಸಿಲಾಗ ಅನ್ಸೋಗ್ತೈತಿ. ಗುಳಿಗೆ ಅಂಗಡಿಗೆ ಹೋಗೋದು ಗುಳಿಗೆ ತಗೋದು. ಊಟ ಹಾಕ್ಬಿಡ್ತಾರೆ, ಗುಳಿಗೆ ಬಿಡೋಕ್ಕಾಗಲ್ಲ ಈಗ. ಕೊಡ್ಲಾ ರವಿ? ಹೊಟ್ಟೆಸ್ತಿಲ್ಲ ಅದು ಮನೆಗೇನು ಬರೋದಷ್ಟು ಈಗ ಜಾಸ್ತಿ ಜಾಸ್ತಿ ಆಗ್ತದೆ. ಬೇಡ ಅಷ್ಟು ಬೇಡ, ಟೇಸ್ಟ್ ಮಾಡ್ತೀವಿ. ನೀನು ಇಲ್ಲದಕ್ಕೆ ಬಂತಿದ್ದಿ, ತಿಂದವ್ರಿಗೆ ಇಲ್ಲದಕ್ಕೆ ಬಂದು ಕುಂತಿ ನೋಡುವ ಸಾಹಸ ಮಾಡಕ್ಕೆ ಬಿಸ್ಲಾಗ ಅಡ್ಡಾಡಕ್ಕೆ ಆಗವಲ್ದು ಹೊತ್ಕೊಂಡಕ್ಕೆ ಸುಮ್ಮನೆ ಕೂತ್ಕೊಳ್ಳೋದು. ಮತ್ತೇನು ಮಾಡೋದೈತಿ.
ಹೋಗಿ ಬಂದು ಅಯ್ಯೋ, ಸುಸ್ತು. ಬಿಸಿಲಲ್ಲಿ ನೆಕ್ಸ್ಟ್ ಲೆವೆಲ್ ಬಿಸಿಲಿತ್ತು. ನೆಕ್ಸ್ಟ್ ಲೆವೆಲ್. ಹೋಗಿ ಬಂದು ಆಟೋ ಹುಡ್ಕೊಂಡು ಸೀಟ್ ಮಾಡ್ಕೊಂಡು 3 ಸ್ಟಾಪ್ ಇದ್ದು ನಾನು. ಸಾಕಾಗೋಯ್ತು. 3 ಸ್ಟಾಪ್ ಇದ್ದು ಒಂದೇ ರವಿಗೆ ನಗಕತ್ತಾನ. ಎದ್ರ ಸ್ಟಾಪ್ ಕುತ್ಕೊಂಡು ಎದ್ದು ಬರೋ, ಕುಂತು ಎದ್ದು ಬರೋದು ಮತ್ತೇನು. ಯಾವ ಹಣ್ಣು ಏನು ತುಂಬ ತರ್ತಾರ. ಕವಳಿಕಾಯ್ದು ಕವಳಿಕಾಯ್ದು ಮುಂದೆ ಏನು ಕವಳಿಕಾಯಿ ಅಷ್ಟೇ ಚಟ್ನಿ ಮಾಡ್ಬೋದು. ಕರಂಡಿದು ಉಪ್ಪಿನಕಾಯಿ ಹಾಕ್ತಾರೋ ಏನೋ ಗೊತ್ತಿಲ್ಲ. ತಿಂತಾರೆ, ಹಣ್ಣು ಕಾಯಿ ಎಲ್ಲ ಚಟ್ನಿ ಮಾಡ್ಕೊಂಡು ತಿಂತಾರೆ. ಇದು ನಾವು ನಮ್ಮ ತೋಟ ಅಲ್ಲ, ನಮ್ಮ ಹೊಲದಂತೆಲ್ಲ ಅಡಿವಿತ್ತ ಕಡ್ಪಟ್ಟಿ ಅಂಥೇಳಿ ಅಲ್ಲಿ ಗುಡ್ಡ ಹತ್ತಿ ಇಂಥ ಹಣ್ಣು, ಆಮೇಲೆ ಬಿಕ್ಕಿ ಹಣ್ಣು ಅಂತ ಸಿಗ್ತಿದ್ವು. ಈಗಿಲ್ಲ ಅಂತಲ್ಲೆಲ್ಲ ಗಿಡನ ಸಿಗಲ್ಲ ಅಂತ. ಇಂಥ ಚೆನ್ನಾಗಿರ್ತಿತ್ತು ಅದು. ಅದನ್ನು ಈಗ ಹುಡುಕಿದ್ರೆ ಎಲ್ಲಿ ಸಿಗಲ್ಲ ಅದು. ಬಿಕ್ಕಿ ಹಣ್ಣು ಅಂತಂದು ಇದು ಹಿಂಗಿದ್ದು ನಮ್ಮೆ ಚೋಟ ಇಟ್ಟಿಟ್ಟು ಬಿಟ್ಟವು. ಕಂಡು ಅಲ್ಲೇ ತೊಗೊಂಡು ಬಂದೆ. ಈ ಕಂಡ್ರೆ ಎಲ್ಲನೂ ತೊಗೊಂಬರ್ತಾರೆ. ಇವು ಹಗಲೆಲ್ಲ ಸಿಗಲ್ಲಲ್ಲ, ಸೀಸನ್ ಇರ್ತಾವೆ ಇವು. ಹಣ್ಣಾದ್ಮೇಲೆ ಒಂಥರ ಬ್ಲ್ಯಾಕ್ ಬ್ಲೂ ಕಲರ್ ಬರ್ತಾವೆ ಇವು. ಇಷ್ಟಕೊಂಡು ಹೋಗ್ಬೇಕೆ ತಿಂತೀಯ? ಇಷ್ಟ ಒಂದು ಕಲ್ಪ ಒಂದು ಲವಾಕೆ ಅರ್ಧ 20 ರೂಪಾಯಿ ತರ್ಬೇಕಿರ್ತಾನೆ. ಅರ್ಧ ಕಲ್ಪ ಒಂದು ಅರ್ಧ KG ಕಿನ್ನ ಸ್ವಲ್ಪ ಕಡಿಮೆನೂ ಅದು ಅಷ್ಟೇ. ತಗೊಂಡು ತಿಂತೀಯ? 30 ರೂಪಾಯಿ ಕೇಳ್ಬೇಕಾಗಿತ್ತು ಆಕಿಗೆ. 45 ಕೊಡು, 50 ಕೊಡು ಅನ್ನೋಕಂತ. ನಾನು 40 ಕೇಳೇನಿ, ಕೊಡು ಒಂದೇ ಕೊಟ್ಲು.